ನೋಡ್ತಾ ಇದ್ರೆ ಎಂಥರಿಗೆ ಆಗಲಿ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಬಾಯಲ್ಲಿ ನೀರೂರಿಸ್ತಾ ಇರ್ತಕ್ಕಂಥ ಒಂದು ತರಕಾರಿಗಳ ಸಾಗು ಇದು. ನಾವು ಚಪಾತಿ ಮಾಡ್ತೀವಿ, ಪೂರಿ ಮಾಡ್ತೀವಿ, ರೋಟಿ ಮಾಡ್ತೀವಿ, ದೋಸೆ, ಇದೆಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರ್ತಕ್ಕಂಥ ಒಂದು ತರಕಾರಿಗಳ ಸಾಗು ಅಥವಾ ಗ್ರೇವಿ ಮಾಡೋದು ಹೇಗಿರುತ್ತೆ. ಹೌದು, ಇವತ್ತಿನ ಈ ವಿಡಿಯೋದಲ್ಲಿ ತರಕಾರಿಗಳನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಸೊಗಸಾದ ರುಚಿ, ಅದು ಬಾಯಿ ಚಪ್ಪರಿಸೋ ರುಚಿನಲ್ಲಿ ಸಾಗುನ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ ಭಾಗ್ಯ ಟಿವಿ ರೆಸಿಪಿಗಳನ್ನು. ಹಾಗೆ ಬನ್ನಿ, ಸಾಗು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋರಂತೆ. ಇವತ್ತು ನಾವು ತಯಾರು ಮಾಡ್ತಾ ಇರ್ತಕ್ಕಂಥ ಸಾಗು ರುಚಿಯಾಗಿರೋದಕ್ಕೆ ಮುಖ್ಯ ಕಾರಣನೇ ಮಸಾಲ. ಹೌದು, ಸಾಗಕ್ಕೆ ಬೇಕಾದಂಥ ಮಸಾಲ ಪೇಸ್ಟನ್ನು ಸಿದ್ಧ ಮಾಡೋದಕ್ಕೋಸ್ಕರ ಈಗಲೊಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಅರ್ಧ ಇಂಚಿನ ಚಕ್ಕೆ, 2 ಲವಂಗನ ಹಾಕಿ, 8 ಖಾರದ ಮೆಣಸಿನಕಾಯಿನೂ ಸಹ ಹಾಕಿ, 1 ಟೀ ಸ್ಪೂನಷ್ಟು ಗಸಗಸೆ ಮತ್ತು 1 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಸಹ ಹಾಕಿ, ಇನ್ನೂ ಕೆಲವೊಂದು ಪದಾರ್ಥಗಳನ್ನ ಹಾಕಿ ಮಸಾಲಾನ ರುಬ್ಕೋಬೇಕು. ಆದರೆ ಈಗ ಮಿಕ್ಸಿ ಜಾರ್ಗೆ ಏನು ಹಾಕಿದ್ದೀವಲ್ಲ, ಆ ಪದಾರ್ಥಗಳನ್ನೆಲ್ಲ ಡ್ರೈ ಆಗಿ ಒಮ್ಮೆ ಪುಡಿ ಮಾಡ್ಕೋಬೇಕಾಗತ್ತೆ. ಡ್ರೈ ಆಗಿ ಪುಡಿ ಮಾಡಿದಂಥ ಮಸಾಲದಿಂದ ಬರ್ತಾ ಇರ್ತಕ್ಕಂಥ ಅರೋಮ ಇದೆಯಲ್ಲ, ನಾವು ತಯಾರು ಮಾಡ್ತಕ್ಕಂಥ ಸಾಗುವಿನ ಅರ್ಧ ರುಚಿ ಎಂಥದ್ದು ಅಂತ ತಿಳಿಸ್ಬಿಡುತ್ತೆ. ಸಾಗುವಿನ ಪೂರ್ತಿ ರುಚಿ ಬರೀ ಅರೋಮದಲ್ಲೇ ಗೊತ್ತಾಗಬೇಕು ಅಂದರೆ ಈಗ ಅರ್ಧ ಕಪ್ ಅಳತೆಯ ಒಣಕೊಬ್ಬರಿ ತುರಿನ ಹಾಕಿ, ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಜೊತೆಗೆ ನೀಟಾಗಿ ಸಿಪ್ಪೆ ತೆಗೆದಂಥ 1 ಇಂಚಷ್ಟು ಶುಂಠಿನ ಹಾಕಿ, ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ, ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಹಾಕಿ, ಈಗ ಈ ಎಲ್ಲ ಪದಾರ್ಥನೂ ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಸಾಗಿಗೆ ಬೇಕಾದಂಥ ಮಸಾಲ ಪೇಸ್ಟು, ಅದು ಬರೀ ಮಸಾಲ ಪೇಸ್ಟ್ ಅಂದ್ರೆ ತಪ್ಪಾಗುತ್ತೆ, ರುಚಿಕರವಾದ ಅರೋಮಭರಿತವಾದಂಥ ಮಸಾಲ ಪೇಸ್ಟ್ ಇದು ಸಿದ್ಧವಾಯಿತು. ಈ ರೀತಿ ಸಾಗುಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಸಿದ್ಧ ಮಾಡಿದ ನಂತರ ಈಗ ಸಾಗುಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು, ಬಿಸಿಯಾದಂಥ ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ, ಡಿ, ಇ ಹೇರಳವಾಗಿದೆ. ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ, 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ, ಮೀಡಿಯಂ ಫ್ಲೇಮ್ನಲ್ಲೇ 2 ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಹೀಗಿಲ್ಲಿ ಈರುಳ್ಳಿನ 2 ನಿಮಿಷ ಫ್ರೈ ಮಾಡಿದ ನಂತರ ಬಹಳ ಸೊಗಸಾಗಿ ಫ್ರೈ ಆಗಿರ್ತಕ್ಕಂಥದ್ದು. ನಾವು ಈ ಒಂದು ತರಕಾರಿಗೆ ಹಾಕ್ತಕ್ಕಂಥ ಒಂದೊಂದು ಪದಾರ್ಥನೂ ಫ್ರೈ ಮಾಡಬೇಕಾದ್ರೆ ಒಂದೊಂದು ರೀತಿಯಾದಂಥ ಅರೋಮ ಬರುತ್ತೆ. ಹಾಗೆ ಒಂದೊಂದು ರೀತಿಯಾದಂಥ ರುಚಿನ ಪ್ರತಿಯೊಂದು ಪದಾರ್ಥನೂ ಸಹ ಎನ್ಹಾನ್ಸ್ ಮಾಡುತ್ತೆ. ಈ ಸಮಯದಲ್ಲಿ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ 1 ಟೊಮೊಟೊ ಹಣ್ಣನ್ನು ಹಾಕಿ, ಟೊಮೊಟೊ ಹಣ್ಣನ್ನು ಬಹಳ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಸಾಧ್ಯವಾದಷ್ಟು ಮೃದು ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಹೀಗಿಲ್ಲಿ ನೋಡ್ತಾ ಇದ್ದೀರಲ್ಲ, ಟೊಮೊಟೊ ಹಣ್ಣನ್ನು ಸಹ ಸುಮಾರು ಒಂದು 4-5 ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಮೀಡಿಯಂ ಫ್ಲೇಮ್ನಲ್ಲೇ. ಈ ರೀತಿಯಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಮೊದಲೇ ಮಿಕ್ಸಿ ಜಾರಲ್ಲಿ ರುಬ್ಬಿ ಸಿದ್ಧ ಮಾಡಿದಂಥ ಮಸಾಲ ಪೇಸ್ಟನ್ನು ಹಾಕ್ಕೋಬೇಕಾಗತ್ತೆ. ತಾವು ನೋಡಿದಾಗೆ ಮಸಾಲ ಪೇಸ್ಟನ್ನೇನು ತಯಾರು ಮಾಡಿದ್ವಿ, ಎಲ್ಲನೂ ಹಸಿಯಾದ ಪದಾರ್ಥನ ನಾವು ರುಬ್ಬಿರ್ತಕ್ಕಂಥದ್ದು. ಆದ ಕಾರಣ ಒಂದು 4-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಮಸಾಲ ಪೇಸ್ಟನ್ನು. ಮಸಾಲ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಚೆನ್ನಾಗಿ ಹೋಗಿ ಮಸಾಲ ಪೇಸ್ಟು ಚೆನ್ನಾಗಿ ಬಿಸಿ ಆದರೆ ಖಂಡಿತ ಅದು ಸಹ ರುಚಿನ ಮತ್ತಷ್ಟು ಎನ್ಹಾನ್ಸ್ ಮಾಡುತ್ತೆ. ಈಗ ಈ ಒಂದು ಮಸಾಲ ಪೇಸ್ಟನ್ನು ಲೋ ಫ್ಲೇಮ್ನಲ್ಲೇ 4-5 ನಿಮಿಷ ಎಡೆಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡಾಯಿತು. ಈ ರೀತಿ ಮಸಾಲ ಪೇಸ್ಟನ್ನು ಸಹ ಫ್ರೈ ಮಾಡಿದ ನಂತರ ಮೊದಲೇ ಹೇಳಿದಾಗೆ ಇದು ತರಕಾರಿಗಳ ಸಾಗು ಆಗಿರೋದ್ರಿಂದ ಮೊದಲಿಗೆ ಸರಿಸುಮಾರು 15-20 ಹುರುಳಿಕಾಯನ್ನು ಈ ಒಂದು ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಹಾಗೆ ಒಂದು ದಪ್ಪನಾದಂಥ ನವಕೋಲು ಅಥವಾ ನವಿಲುಕೋಸು ಅಂತಲೂ ಕರೀತಾರೆ, ಮೇಲಿರ್ತಕ್ಕಂಥ ಸಿಪ್ಪೆನ ತೆಗೆದು ಅದನ್ನು ಸಹ ಈ ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಒಂದು ದಪ್ಪನಾದಂಥ ಕ್ಯಾರೆಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ನೋಡಿ, 3 ತರಕಾರಿಗಳು ಕೇಸರಿ, ಬಿಳಿ, ಹಸಿರು ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಈ ಎಲ್ಲ ತರಕಾರಿಗಳ ಜೊತೆಗೇನೆ
ಒಂದು ದಪ್ಪನಾದಂಥ ಆಲೂಗೆಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಈ ಹದದಲ್ಲಿ ಕಟ್ ಮಾಡಿ ಬಳಸೋದು ಅಂದರೆ ಖಂಡಿತ ನೀವು ಅದೇ ಹದದಲ್ಲಿ ಕಟ್ ಮಾಡಿಕೊಂಡ್ರೆ ಸಾಗುಗೆ ಬೇಕಾದಂಥ ಕನ್ಸಿಸ್ಟೆನ್ಸಿ ಇರ್ಬೋದು, ಹಾಗೆ ರುಚಿ ಇರ್ಬೋದು, ಪ್ರತಿಯೊಂದಕ್ಕೂ ಸೂಕ್ತವಾಗಿರುತ್ತೆ ಅಂತ. ಈ ಎಲ್ಲ ತರಕಾರಿಗಳ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ, ಇನ್ನು ತರಕಾರಿಗಳನ್ನೆಲ್ಲ ಚೆನ್ನಾಗಿ ಬೇಯಿಸೋದಕ್ಕೋಸ್ಕರ 1 ಕಪ್ ಅಳತೆ ನೀರು ಅಥವಾ 250 ml ನಷ್ಟು ನೀರನ್ನು ಹಾಕಿ, ಈ ಒಂದು ತರಕಾರಿ ಸಾಗುಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಕುಕ್ಕರ್ಗೆ ಹಾಕಾಯಿತು. ಕೊತ್ತಂಬರಿ ಸೊಪ್ಪು ಒಂದನ್ನು ಬಿಟ್ಟು ಅದನ್ನು ಸಹ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಸಾಲ ಆಗ್ಬೋದು, ನೀರಾಗ್ಬೋದು, ತರಕಾರಿ ಆಗ್ಬೋದು, ಉಪ್ಪು ಎಲ್ಲನೂ ಸಹ ಚೆನ್ನಾಗಿ ಬೆರಿಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2 ವಿಸಲು ಕೂಗಿಸ್ಕೊಂಡ್ರೆ ಸಾಕು. ಬಹಳ ರುಚಿಕರವಾದ, ತಿನ್ನೋದಕ್ಕೆ ಬಹಳ ಸೊಗಸಾದಂಥ ತರಕಾರಿಗಳ ಸಾಗು ಸೂಪರಾಗಿ ಸಿದ್ಧವಾಗಿಬಿಡುತ್ತೆ. ಈ ಸಮಯದಲ್ಲಿ ಫ್ಲೇಮನ್ನು ಹೆಚ್ಚು ಮಾಡ್ಕೊಳ್ಳಿ. ಕುಕ್ಕರು 2 ವಿಸಲ್ ಕೂಗಿ ತಣ್ಣಗಾದ ನಂತರ ನೋಡೋಣ ಯಾವ ರೀತಿಯಾಗಿ ತರಕಾರಿಗಳ ಸಾಗು ಸಿದ್ಧವಾಗಿರುತ್ತೆ ಅಂತ. ಈಗಿಲ್ಲಿ ಕುಕ್ಕರು 2 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಲಿ. ಈಗಿಲ್ಲಿ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಬಿಸಿ ಬಿಸಿಯಾಗಿ ಒಳ್ಳೆ ಅರೋಮಭರಿತವಾಗಿ, ನೋಡೋದಕ್ಕೆ ಎಷ್ಟು ಸೊಗಸಾಗಿದೆಯೋ, ಬಿಸಿನಲ್ಲೇ ತಿಂತಾ ಇದ್ದರೆ ಅಷ್ಟೇ ರುಚಿಯಾಗಿರ್ತಕ್ಕಂಥ ತರಕಾರಿಗಳ ಸಾಗುನೂ ಸಹ ಗ್ರೇವಿ ರೀತಿಯಲ್ಲಿ ಸಿದ್ಧವಾಗಿರ್ತಕ್ಕಂಥದ್ದು. ಈಗ ಬಿಸಿ ಇರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ, ಒಳ್ಳೆ ಬಣ್ಣದಲ್ಲಿ, ಒಳ್ಳೆ ಟೆಕ್ಸ್ಚರಲ್ಲಿ, ಬಹಳ ಸೊಗಸಾಗಿ ಬೆಂದಂಥ ತರಕಾರಿಗಳ ಜೊತೆಗೆ ತರಕಾರಿಗಳ ಸಾಗು ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು. ಹಾಗೆ ಖಂಡಿತ ನೀವು ಜಸ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಿಸಿಯಾದಂಥ ಪೂರಿ ಜೊತೆ ಈ ಸೊಗಸಾದಂಥ ಸಾಗುನ ಕಾಂಬಿನೇಷನ್ ಮಾಡಿ ಸವಿತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಖಂಡಿತ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಇರುತ್ತೆ. ಹಾಗಿದ್ರೆ ನೋಡ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ತರಕಾರಿಗಳ ಸಾಗುನ ಬಹಳ ಸಿಂಪಲ್ಲಾಗಿ ಅಷ್ಟೇ ರುಚಿಕರವಾಗಿ ತಯಾರು ಮಾಡ್ಬೋದು ಅಂತ. ಖಂಡಿತ ಈ ರೀತಿಯಾದಂಥ ಸಾಗುನ ಒಮ್ಮೆ ಮಾಡಿ ನೋಡಿ. ನಿಮ್ಮ ಮನೆ ಮಂದಿಯೆಲ್ಲ ಈ ಸಾಗುವಿನ ರುಚಿಗೆ ಖಂಡಿತ ಫಿದಾ ಆಗಿಬಿಡ್ತಾರೆ. ಅದರಲ್ಲಿ 2 ಮಾತು ಇಲ್ಲವೇ ಇಲ್ಲ. ನೀವೇ ಈ ಸಾಗುನ ಮಾಡಾದ ನಂತರ ಕಮೆಂಟ್ ಮಾಡ್ತೀರಾ. ಅಂತೂ ಇಂತೂ ಸಾಗು ನೋಡೋದಕ್ಕಷ್ಟೇ ಅಲ್ಲ, ಒಳ್ಳೆ ಅರೋಮಭರಿತವಾಗಿದೆ, ತಿನ್ನೋದಕ್ಕೂ ಸೊಗಸಾದ ರುಚಿನ ಒಳಗೊಂಡಿದೆ. ಅದರಲ್ಲಂತೂ ಈ ಸಾಗುಗೆ ಹಾಕಿರ್ತಕ್ಕಂಥ ಮಸಾಲ ಇದೆಯಲ್ಲ, ವರೆ ವಾ, ಆ ರುಚಿನ ಎಷ್ಟು ಎನ್ಹಾನ್ಸ್ ಮಾಡುತ್ತೆ ಅಂದರೆ, ಯಾವುದೇ ಒಂದು ತಿಂಡಿ ಪದಾರ್ಥನ ಈ ಸಾಗು ಜೊತೆ ಕಾಂಬಿನೇಷನ್ ಮಾಡಿ ತಿಂತಾ ಇದ್ದರೆ ರುಚಿ ಅಂತೂ ಡಬಲ್ ಆಗುತ್ತೆ, ಮತ್ತಷ್ಟು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ತರಕಾರಿಗಳ ಸಾಗುನ ತಯಾರು ಮಾಡೋದು ಅಂತ. ಖಂಡಿತ ನೀವು ಸಹ ನಿಮ್ಮ ಮನೆಯಲ್ಲಿ ಈ ರೀತಿಯಾದಂಥ ತರಕಾರಿ ಸಾಗುನ ಒಮ್ಮೆ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ ಅಂತ ಹೇಳ್ತಾ, ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ತರಕಾರಿಗಳ ಸಾಗು ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿರೋ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ರೀತಿಯಾದಂಥ ಇನ್ನೂ ಹೆಚ್ಚಿನ ರೆಸಿಪಿ ನೋಡೋದಕ್ಕೋಸ್ಕರ ಭಾಗ್ಯ ಟಿವಿನ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.